ಕನ್ನಡದ ಬಿಗ್ ಬಾಸ್ನ 12ನೇ ಆವೃತ್ತಿ ಸೆಪ್ಟೆಂಬರ್ 28ಕ್ಕೆ ಆರಂಭವಾಗ್ತಾ ಇದೆ. ಹೀಗಾಗಿ ಈ ಬಾರಿಯ ಆವೃತ್ತಿಗೆ ಯಾರೆಲ್ಲ ಸ್ಪರ್ಧಿಗಳಾಗಿ ಪ್ರವೇಶ ಮಾಡಲಿದ್ದಾರೆ ಎಂದು ಕುತೂಹಲ ವೀಕ್ಷಕರಲ್ಲಿ ಹೆಚ್ಚಾಗಿದೆ. ಇದರ ಮಧ್ಯೆ ಅಚ್ಚರಿ ಎಂಬಂತೆ ತೆಲುಗು ಬಿಗ್ ಬಾಸ್ 9ನೇ ಆವೃತ್ತಿಗೆ ಬಹುಭಾಷಾ ನಟಿ ಸಂಜನಾ ಗಲ್ರಾಣಿ ಎಂಟ್ರಿ ಕೊಟ್ಟಿದ್ದಾರೆ. ಕನ್ನಡ, ತಮಿಳು, ಮಲಯಾಳಂ ಹಾಗೂ ತೆಲುಗು ಭಾಷೆಯ ಸಿನಿಮಾಗಳಲ್ಲಿ ಸಂಜನಾ ಅಭಿನಯಿಸಿ ಸಾಕಷ್ಟು ಜನಪ್ರಿಯತೆ ಪಡೆದುಕೊಂಡಿದ್ದಾರೆ. ಕನ್ನಡದ ಗಂಡ ಹೆಂಡತಿ ಸಿನಿಮಾದ ಮೂಲಕ ಖ್ಯಾತಿ ಪಡೆದ ಸಂಜನಾ 5 ವರ್ಷಗಳ ಹಿಂದೆ ಮಾದಕ ವಸ್ತು ಸಂಬಂಧಿತ ಪ್ರಕರಣದಲ್ಲಿ ಜೈಲು ಸೇರಿದ್ರು. 3 ತಿಂಗಳುಗಳ ಕಾಲ ಜೈಲು ವಾಸ ಅನುಭವಿಸಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಇದಾದ ಬಳಿಕ ನಟಿ ಸಂಜನಾ ಗಲ್ರಾಣಿ ಲಾಕ್ಡೌನ್ ಸಮಯದಲ್ಲಿ ವೈದ್ಯರಾದ ಅಜೀಜ್ ಪಾಷಾ ಅವರ ಜೊತೆ ಮದುವೆಯಾದ್ರು. ಈ ದಂಪತಿಗೆ 2 ಪುತ್ರರು. ಕಳೆದ ಮೇನಲ್ಲಿ ನಟಿ ತಮ್ಮ 2ನೇ ಪುತ್ರನಿಗೆ ಜನ್ಮ ನೀಡಿದ್ದು ಮಗುವನ್ನ ಬಿಟ್ಟು ಈಗ ಬಿಗ್ ಬಾಸ್ ಮನೆ ಸೇರಿದ್ದಾರೆ. ಈ ಹಿಂದೆಯೂ ಸಂಜನಾ ಗಲ್ರಾಣಿ ಕನ್ನಡದ ಬಿಗ್ ಬಾಸ್ 1ನೇ ಆವೃತ್ತಿಯ ಸ್ಪರ್ಧಿಯಾಗಿದ್ರು. ಆಗ ವೇದಿಕೆ ಮೇಲೆ ಕಿಚ್ಚ ಸುದೀಪ್ ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಕಷ್ಟ ಅಂತ ಕಣ್ಣೀರಿಟ್ಟಿದ್ರು. ಇದೀಗ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ಅವಕಾಶ ನಟಿ ಸಂಜನಾಗೆ ಸಿಕ್ಕಿದೆ. ಅಲ್ಲದೆ 2 ಪುಟ್ಟ ಮಕ್ಕಳನ್ನ ಬಿಟ್ಟು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಸದ್ಯ ಒಟ್ಟು 15 ಸ್ಪರ್ಧಿಗಳು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಅವರಲ್ಲಿ 2 ಕನ್ನಡದ ನಟಿಯರು. ಸಂಜನಾ ಗಲ್ರಾಣಿ ಒಬ್ಬರಾದ್ರೆ ಮತ್ತೊಬ್ಬರು 6-5-3 ಸಿನಿಮಾದಲ್ಲಿ ನಾಯಕಿಯಾಗಿದ್ದ ತನುಜಾ ಗೌಡ. ಇದಾದ ಬಳಿಕ ತನುಜಾ ಗೌಡ ತೆಲುಗು ಹಾಗೂ ತಮಿಳು ಕಿರುತೆರೆಯಲ್ಲಿ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ರು. ಹಾಗಾದ್ರೆ ತೆಲುಗು ಬಿಗ್ ಬಾಸ್ 9ನೇ ಆವೃತ್ತಿಯಲ್ಲಿ ಪ್ರವೇಶ ಪಡೆದ ಸ್ಪರ್ಧಿಗಳ ಪಟ್ಟಿ ಇಲ್ಲಿದೆ. ತನುಜಾ ಪುಟ್ಟಸ್ವಾಮಿ, ಸಂಜನಾ ಗಲ್ರಾಣಿ, ಫ್ಲೋರಾ ಸೈನಿ, ಕಲ್ಯಾಣ್ ಪದಲ, ಜಬರ್ದಸ್ತ್ ಇಮ್ಯಾನ್ಯುಯಲ್, ಶಾಸ್ತ್ರಿ ವರ್ಮಾ, ಹರಿತಾ ಹರೀಶ್, ಭರಣಿ ಶಂಕರ್, ರೇತು ಚೌಧರಿ, ಡ್ಯಾಮನ್ ಪವನ್, ಶ್ರೀಜಾ ದಮ್ಮು, ರಾಮು ರಾಥೋಡ್, ಸುಮನ್ ಶೆಟ್ಟಿ, ಡಾಕ್ಟರ್ ಪ್ರಿಯಾ ಶೆಟ್ಟಿ, ಮನೀಶ್ ಮರ್ಯಾದಾ. ತೆಲುಗು ಬಿಗ್ ಬಾಸ್ 9ನೇ ಆವೃತ್ತಿ ಸೆಪ್ಟೆಂಬರ್ 5ರಿಂದ ಆರಂಭವಾಗಿದೆ. 9ನೇ ಆವೃತ್ತಿಯ ಬಿಗ್ ಬಾಸ್ನಲ್ಲಿ ಯಾವೆಲ್ಲ ಸ್ಪರ್ಧಿಗಳಿರ್ತಾರೆ ಅನ್ನೋದು ಬಹಿರಂಗವಾಗಿದೆ. ವಿಶೇಷ ಏನಂದ್ರೆ ಈ ಬಾರಿಯ ತೆಲುಗು ಬಿಗ್ ಬಾಸ್ಗೆ ಬಹುಭಾಷಾ ನಟಿ ಸಂಜನಾ ಗಲ್ರಾಣಿ ಕೂಡ ಪ್ರವೇಶ ಪಡೆದುಕೊಂಡಿದ್ದಾರೆ. ಇದರ ನಡುವೆ ಸಂಜನಾ ಗಲ್ರಾಣಿ ಇನ್ಸ್ಟಾಗ್ರಾಂನ ಪೋಸ್ಟ್ನಲ್ಲಿ ಏನ್ ಹಾಕಿದ್ದಾರೆ ಅನ್ನೋದನ್ನ ನೋಡುವುದಾದ್ರೆ, ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಕರ ಸವಾಲುಗಳು ಎದುರಾಗುವುದು ಸಹಜ. ಒಂದು ಕಾಲದಲ್ಲಿ ನಾನು ಸಿನಿಮಾ ತಾರೆಯಾಗಿ ಮಿಂಚುತ್ತಾ ಇದ್ದೆ. ಆದ್ರೆ ಪ್ರಕರಣವೊಂದರಲ್ಲಿ ನನ್ನನ್ನ ಟಾರ್ಗೆಟ್ ಮಾಡಲಾಯಿತು. ಇದರಿಂದ ನನ್ನ ವೃತ್ತಿ ಜೀವನದಲ್ಲಿ ಮಾತ್ರವಲ್ಲ, ವೈಯಕ್ತಿಕ ಜೀವನದಲ್ಲೂ ಅಲ್ಲೋಲ ಕಲ್ಲೋಲವಾಯಿತು. ಪರಿಸ್ಥಿತಿಗೆ ಬಲಿಯಾಗದೆ ಸರ್ವೈವ್ ಆಗಿದ್ದೇನೆ. ನನ್ನ ಕಥೆಯನ್ನ ಪುನಃ ಬರೆಯಲು ಮುಂದಾಗಿದ್ದೇನೆ. ತಾಯ್ತನ ನನ್ನ ಜೀವನವನ್ನೇ ಬದಲಾಯಿಸಿತು. ಅಲಾರಿಕ್ ಪಾಷಾ ಮತ್ತು ಅಜೀನಾ ಪಾಷಾ 2 ಮುದ್ದು ಮಕ್ಕಳಿಂದ ನಾನು ನನ್ನ ಜೀವನದ ಹೊಸ ಅಧ್ಯಾಯವನ್ನ ಅಪಾರವಾದ ಪ್ರೀತಿಯಿಂದ ಆರಂಭಿಸಿದ್ದೇನೆ. ತೆರೆ ಮೇಲೆ ಮೆಚ್ಚುಗೆ ಗಳಿಸಿ ನಟಿಯಾಗಿದ್ದ ನನ್ನ ಗುರುತು ಈಗ ಮಕ್ಕಳನ್ನ ಸಾಕುವ, ಪೋಷಿಸುವ ತಾಯಿಯಾಗಿ ಮಾರ್ಪಟ್ಟಿತು. ಮಕ್ಕಳ ಮುದ್ದು ನಗುವಿನ ಹಿಂದೆ ಕನಸುಗಳನ್ನ ಬೆಳೆಸಿಕೊಂಡ, ಹಂಬಲಗಳನ್ನ ಹೊತ್ತ ಮಹಿಳೆಯಾಗಿ ಬದುಕುತ್ತಿದ್ದೆ. ಮತ್ತೆ ಎದ್ದು ನಿಲ್ಲಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೆ. ಈಗ ಆ ಕ್ಷಣ ಬಂದೇ ಬಿಟ್ಟಿದೆ. ಬಿಗ್ ಬಾಸ್ ತೆಲುಗು 9 ಈ ಶೋಗೆ ಕಾಲಿಡ್ತಾ ಇದ್ದಾರೆ. ಬಿಗ್ ಬಾಸ್ ವೇದಿಕೆ ಸ್ಪರ್ಧಿಗಳ ನಿಜವಾದ ವ್ಯಕ್ತಿತ್ವವನ್ನ ಬಹಿರಂಗಪಡಿಸುತ್ತೆ. ಜಗತ್ತಿನ ಸ್ಪರ್ಧಿಗಳ ಸತ್ಯ ರೂಪವನ್ನ ತೋರಿಸುತ್ತೆ. ಇದು ನನ್ನ ಮನದ ಮಾತು. ನನ್ನ ಹೋರಾಟಗಳು, ತಾಳ್ಮೆ, ಕುಗ್ಗದ ಮನೋಬಲವನ್ನ ಲಕ್ಷಾಂತರ ಜನರೊಂದಿಗೆ ಹಂಚಿಕೊಳ್ಳುವ ಅವಕಾಶ. ಇದು ಇನ್ನಿತರ ಮಹಿಳೆಯರಿಗೆ ಪ್ರೇರಣೆ ನೀಡುವ ಅವಕಾಶ ನನಗೆ ಸಿಕ್ಕಿದೆ. ನನಗಿದು ಕೇವಲ ಶೋ ಅಲ್ಲ, ನನಗಿದು ಹೊಸ ಆರಂಭ. ನನ್ನ ಪತಿ ಡಾಕ್ಟರ್ ಅಜೀಜ್ ಪಾಷಾಗೆ ವಿಶೇಷ ಧನ್ಯವಾದಗಳು. ಅವರಿಲ್ಲದೆ, ಅವರ ಬೆಂಬಲವಿಲ್ಲದೆ ಈ ಪಯಣವೇ ಸಾಧ್ಯವಾಗ್ತಿರ್ಲಿಲ್ಲ. ನನ್ನ ಅತ್ತಿಗೆ, ನಾದಿನಿಯರಿಗೆ, ನನ್ನ ತಂದೆ ತಾಯಿಯರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲುವುದಿಲ್ಲ. ನಾನು ಬಿಗ್ ಬಾಸ್ ಮನೆಯಲ್ಲಿರುವ ಸಂದರ್ಭದಲ್ಲಿ ಅವರೆಲ್ಲರೂ ನನ್ನ ಮನೆಯಲ್ಲಿ ವಾಸಿಸುವುದಾಗಿ ಭರವಸೆ ನೀಡಿರೋದೇ ನನಗೆ ದೊಡ್ಡ ಆಧಾರ. ನಾನು ಬಿಗ್ ಬಾಸ್ ಮನೆಯಲ್ಲಿ ಇರುವ ಅವಧಿಯಲ್ಲಿ ನನ್ನ ಮಕ್ಕಳನ್ನ ನೋಡಿಕೊಳ್ಳಲು ಒಟ್ಟು 13 ಜನ ಮನೆಯಲ್ಲಿ ನೆಲೆಸುವಂತೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೇನೆ ಎಂದು ಇನ್ಸ್ಟಾಗ್ರಾಂನಲ್ಲಿ ಸಂಜನಾ ಗಲ್ರಾಣಿ ಬರೆದುಕೊಂಡಿದ್ದಾರೆ. ಅಂದಹಾಗೆ ಸಂಜನಾ ಗಲ್ರಾಣಿಗೆ ಬಿಗ್ ಬಾಸ್ ಹೊಸ ಶೋ ಏನಲ್ಲ,
ಬಿಗ್ ಬಾಸ್ ಕನ್ನಡ ಸೀಸನ್ 1 ಕಾರ್ಯಕ್ರಮದಲ್ಲಿ ಸಂಜನಾ ಗಲ್ರಾಣಿ ಸ್ಪರ್ಧಿಸಿದ್ರು. ಬಿಗ್ ಬಾಸ್ ಮನೆಯಲ್ಲಿರೋದು ಕಷ್ಟ ಎಂದು ಆಗ ಕಿಚ್ಚ ಸುದೀಪ್ ಮುಂದೆ ವೇದಿಕೆ ಮೇಲೆ ಸಂಜನಾ ಗಲ್ರಾಣಿ ಕಣ್ಣೀರಿಟ್ಟಿದ್ರು.